ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡೇ 7 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಸೊ ಇವತ್ತು ಬೆಳಗ್ಗೆ ಎದ್ದು ನಾನು ಫಸ್ಟ್ ಮಾಡಿದ್ದೆ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗಿದ್ದು. ತುಂಬ ಹೊಟ್ಟೆ ಹಸಿತಿತ್ತು. ಸೊ ಏನು ಸ್ಪೆಷಲ್ ಮಾಡಿದ್ದಾರೆ ಅಂದರೆ ಇವತ್ತು ನೀರು ದೋಸೆ ಮಾಡಿದರು, ಪೂರಿ ಮಾಡಿದರು ಹಾಗೂ ಸಾಗು. ಸೊ ನೋಡಿ, ನೀರು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ, ತುಪ್ಪ ಮತ್ತು ಜೇನುತುಪ್ಪ. ಸೊ ಈ ಕಾಂಬಿನೇಷನ್ ನಮ್ಗೆ ಗೊತ್ತಿರಲಿಲ್ಲ, ಯಾವತ್ತೂ ಫಸ್ಟ್ ಟೈಮ್ ತಿಂದಿದ್ದು, ತುಂಬ ಚೆನ್ನಾಗಿತ್ತು. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಡೈರೆಕ್ಟ್ ಬೆಂಗಳೂರಿಗೆ ಹೊರಟ್ರಿ. ಆನ್ ದ ವೇ ಹೋಗ್ತಾ ನಾವು ಲಂಚಿಗೆ ನಿಲ್ಸಿದ್ರಿ. ಲಂಚು ತಿಂದಿದ್ದೆ ಲೇಟ್ ಆಗೋಯಿತು, ಯಾಕಂದರೆ ಸ್ವಲ್ಪ ತುಂಬ ಜಾಸ್ತಿ ಟ್ರಾವೆಲ್ ಆಗೋಯಿತು ಒಂದೇ ಸ್ಟ್ರೆಚಲ್ಲಿ. ಲಂಚ್ ತಿಂದಿದ್ದೊಂದು 5:30-6 ಗಂಟೆ ಆಗೋಯಿತು. ಸೊ ನಾವು ಅದನ್ನು ಮುಗಿಸ್ಬಿಟ್ಟು ಬೆಂಗಳೂರು ಕಡೆ ಹೊರಟ್ರಿ. ಅಗೇನ್ ವೆರಿ ಬ್ಯೂಟಿಫುಲ್ ವ್ಯೂ. ಸೊ ತುಂಬ ಮಿಸ್ ಮಾಡ್ಕೊತೀನಿ ಹೋಗ್ತಾ ಯಾಕಂದರೆ ವಾಪಸ್ ಬರ್ತಾ ಏನಾಗುತ್ತೆ ಅಂದರೆ ಬರ್ತಾ ಗಿಡಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಬಿಲ್ಡಿಂಗ್ ಸಂಖ್ಯೆ ಹೆಚ್ಚಾಗುತ್ತೆ. ಸೊ ಅದು ನೋಡಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಇಟ್ಸ್ ಓಕೆ, ನಾವು ಹೀಗೆ ಬದುಕಬೇಕು ಅಂತ ಇರೋದು. ಸೊ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಸೊ ಟ್ರಾವೆಲ್ ಮಾಡಿ ಸ್ಟ್ರೈಟ್ ಎಲ್ಲೂ ನಿಲ್ಲಿಸ್ತೀರ ಒಂದು 9:30ವರೆಗೂ ಫುಲ್ ಬ್ಯಾಂಗ್ಳೂರು ರೀಚ್ ಆದ್ರಿ. ಸೊ ಬ್ಯಾಂಗ್ಳೂರು ರೀಚ್ ಆಗೋಕ್ಕೆ ಮುಂಚೆ ನಾವು ಕುಣಿಗಲ್ ಹತ್ರ ಒಂದು ಸ್ಟಾಪಲ್ಲಿ ಡಿನ್ನರ್ ಮಾಡಿದ್ವಿ. ಸೊ ಡಿನ್ನರ್ ಏನು ಜಾಸ್ತಿ ತಿನ್ನೋಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ಈವ್ನಿಂಗ್ ಲೇಟಾಗಿ ತಿನ್ನಿರೋದ್ರಿಂದ ತುಂಬ ಹೊಟ್ಟೆ ಹಸಿತಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಸ್ಟಾರ್ಟರ್ಸ್ ಥರ ಏನೋ ತೊಗೊಂಡು ತಿಂದು ನಾನೊಂದು ಲೈಮ್ ಜ್ಯೂಸ್ ಕುಡಿದೆ. ಸೊ ಇದನ್ನು ಮುಗಿಸಿ ನನ್ನ ಡಿನ್ನರ್ ಕಂಪ್ಲೀಟ್ ಮಾಡಿದೆ. ಸೊ ಇದು ನನ್ನ ಡೇ 7 ಆಗಿತ್ತು, ವೆರಿ ಶಾರ್ಟ್. ಹಾಗೆ ಎಲ್ಲರೂ ಡಿನ್ನರೆಲ್ಲ ಮುಗಿಸಿ ಬ್ಯಾಂಗ್ಳೂರು ಹೊರಟಿ ವಿ ಡಿಡ್ ಹ್ಯಾವ್ ಅ ನೈಸ್ ವೀಕೆಂಡ್. ಸೊ ಥ್ಯಾಂಕ್ ಯು. ವಿಲ್ ಸಿ ಯು ಅಗೇನ್ ಟುಮಾರೋ.